ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಮರುಜೀವ. ನೋಡಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಈಗ. ಹಾಗಾಗಿ ಅವರ ಶಾಸಕ ಸ್ಥಾನಕ್ಕೆ ಮರುಜೀವ ಬಂದಿದೆ. ಕುಲಕರ್ಣಿ ಶಿಕ್ಷೆಗೆ ತಡೆ ಸಿಗ್ತಾ ಇದ್ದಂತೆ ಶಾಸಕ ಸ್ಥಾನ ಮರುಸ್ಥಾಪನೆ. ಹೈಕೋರ್ಟ್ ಆದೇಶ ಹೊರಬೀಳ್ತಾ ಇದ್ದಂತೆ ಶಾಸಕ ಸ್ಥಾನ ಅಬಾಧಿತ. ಧಾರವಾಡ ಗ್ರಾಮಾಂತರ ಕ್ಷೇತ್ರಕ್ಕೆ ಸದ್ಯಕ್ಕೆ ಬೈ ಎಲೆಕ್ಷನ್ ಇಲ್ಲ. ಕುಲಕರ್ಣಿ ಜೀವಾವಧಿ ಶಿಕ್ಷೆ ಅಮಾನತು ಆಗಿದ್ರಿಂದ ಬೈ ಎಲೆಕ್ಷನ್ ಇರೋದಿಲ್ಲ. ಜೀವಾವಧಿ ಶಿಕ್ಷೆ ಬೆನ್ನಿಗೆ ಶಾಸಕ ಸ್ಥಾನದಿಂದ ಸ್ಪೀಕರ್ ಅವರನ್ನ ಅನರ್ಹಗೊಳಿಸಿದ್ರು. ಜನಪ್ರತಿನಿಧಿ ಕಾಯ್ದೆಯಂತೆ ಶಾಸಕ ಸ್ಥಾನದಿಂದ ಅನರ್ಹಗೊಂಡಿದ್ರು ಕುಲಕರ್ಣಿ. ಸ್ಪೀಕರ್ ಕಚೇರಿ ಹೈಕೋರ್ಟ್ ಆದೇಶ ಪ್ರತಿ ಪಡಿತಾ ಇದ್ದಂತೆ ಶಾಸಕ ಸ್ಥಾನ ಮರುಸ್ಥಾಪನೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಬೈ ಎಲೆಕ್ಷನ್ ಇರೋದಿಲ್ಲ. ಅವರೇ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮುಂದುವರಿತಾರೆ. ಸರ್, ಇವತ್ತು ವಿನಯ್ ಕುಲಕರ್ಣಿ ಅವರು ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮತ್ತೆ ಇತರ ಆರೋಪಿಗಳು ಜಾಮೀನು ಅರ್ಜಿ ಮತ್ತೆ ವಿನಯ್ ಕುಲಕರ್ಣಿ ಅವರು ಸಂಬಂಧಪಟ್ಟಂತೆ ಶಿಕ್ಷೆಗೆ ಅಂದ್ರೆ ಇಂತ ಏನು ವಿಶೇಷ ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟಿತ್ತು ಅದಕ್ಕೆ ತಡೆ ಕೊಡಬೇಕು ಅಂತ ನಮ್ದು 2 ಅರ್ಜಿಗಳು ಸಲ್ಲಿಸಿದ್ವಿ. ಆ 2 ಅರ್ಜಿಗಳನ್ನ ಮಾನ್ಯ ವಿಭಾಗೀಯ ಪೀಠ ಅಂದ್ರೆ ಡಿವಿಷನ್ ಬೆಂಚ್ ನ ಹೈಕೋರ್ಟ್ ನ ಡಿವಿಷನ್ ಬೆಂಚ್ ಇವತ್ತು ಅಲೋ ಮಾಡಿ ಒಂದಷ್ಟು ಕಂಡೀಷನ್ಸ್ ನ ಸಹ ಇಂಪೋಸ್ ಮಾಡಿದೆ. ಅದ್ರಲ್ಲಿ ನಾವು ಮುಖ್ಯವಾದಂತ ವಾದ ಮಂಡನೆ ಮಾಡಿದ್ವಿ. ವಿನಯ್ ಪ್ರಮುಖವಾಗಿ ಸಿ.ವಿ. ನಾಗೇಶ್ ಅವರು ಹಿರಿಯ ವಕೀಲರು ವಿನಯ್ ಕುಲಕರ್ಣಿ ಪರವಾಗಿ ವಾದ ಮಾಡಿದ್ರು. ವಿನಯ್ ಕುಲಕರ್ಣಿ ಅವರು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಪಾತ್ರ ವಹಿಸಿಲ್ಲ. 2016ರಲ್ಲಿ ಆಲ್ರೆಡಿ ಬೇರೆ ಅಂದ್ರೆ ಲೋಕಲ್ ಪೊಲೀಸರು, ಧಾರವಾಡ ಪೊಲೀಸರು ಈ ಕೇಸ್ನ ತನಿಖೆ ಮಾಡಿ ಬೇರೆ ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪಟ್ಟಿನ ಸಲ್ಲಿಸಿದ್ರು ಅನ್ನೋದನ್ನ ಅಲ್ಲಿ ಅದಾದ ನಂತರ 4 ವರ್ಷಗಳ ನಂತರ ಸಿಬಿಐಗೆ ಈ ಪ್ರಕರಣ ಹಸ್ತಾಂತರ ಆಗಿತ್ತು. ಅಲ್ಲಿ ವಿನಯ್ ಕುಲಕರ್ಣಿ ಅವ್ರನ್ನ ಈ ಪ್ರಕರಣದಲ್ಲಿ